ವರದಿ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಶಿವನ ದರ್ಶನ ಹಿನ್ನೆಲೆಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ಗೆ ವಿದ್ಯಾರ್ಥಿನಿಯೊಬ್ಬರು ಪ್ರಶ್ನೆಯನ್ನ ಕೇಳಿದ್ದಾರೆ. ನೇರವಾಗಿ ಹೋಗಿ ಅವರು ಶಿವನ ದರ್ಶನವನ್ನ ಪಡೆದಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿನಿಯೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ನಾವು 1 ಗಂಟೆಯಿಂದ ದರ್ಶನಕ್ಕೆ ಕಾಯ್ತಾ ಇದ್ದೀವಿ, ನೀವು ನೇರವಾಗಿ ಬಂದು ದರ್ಶನ ಮಾಡಿದ್ರೆ ಎಷ್ಟು ಸರಿ? ಗೃಹ ಸಚಿವ ಎಂಬಿ ಪಾಟೀಲ್ಗೆ ವಿದ್ಯಾರ್ಥಿನಿ ಖಡಕ್ ಆದಂತ ಪ್ರಶ್ನೆ ಕೇಳಿದ್ದಾರೆ. ವಿದ್ಯಾರ್ಥಿನಿ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಎಂಬಿ ಪಾಟೀಲ್ ಕ್ಷಮೆ ಕೇಳಿದ್ದಾರೆ. ನಾನು ತುಂಬಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ, ತುರ್ತಾಗಿ ಹುಬ್ಬಳ್ಳಿಗೆ ತೆರಳಿ ವಿಮಾನದಲ್ಲಿ ಪ್ರಯಾಣಿಸಬೇಕಿದೆ, ಹೀಗಾಗಿ ನೇರವಾಗಿ ದರ್ಶನ ಮಾಡ್ತಾ ಇದ್ದೀನಿ, ಕ್ಷಮಿಸು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯ ಸಲಹೆ ಸ್ವೀಕರಿಸುವುದಾಗಿ ಹೇಳಿದಂತ ಎಂಬಿ ಪಾಟೀಲ್, ನನಗೂ ಸಾಮಾನ್ಯನಂತೆ ಜೀವಿಸುವಂತ ಇಚ್ಛೆ ಇದೆ, ಹಾಗಾಗಿ ಝೀರೋ ಟ್ರಾಫಿಕ್ ಬೇಡ ಅಂತ ಸೂಚಿಸಿದ್ದೇನೆ ಅಂತಲೂ ಕೂಡ ವಿದ್ಯಾರ್ಥಿನಿಗೆ ಹೇಳಿಕೆಯನ್ನು ಕೊಟ್ಟು ಅಲ್ಲಿಂದ ತೆರಳಿದ್ರು. ವಿಜಯಪುರದ ನಗರದ 770 ಲಿಂಗದ ದೇವಸ್ಥಾನದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ನಮ್ಗೇನು ಪ್ರಾಬ್ಲಮ್ ಏನಾದಂದ್ರೆ ನಾವು ನಾರ್ಮಲ್ ಆಗಿ ನಿಲ್ಬೇಕಂತಿದ್ದೀವಿ. ಹೋಗಿ ಬಿಕಾಸ್ ಆಫ್ ದ ಪ್ರೆಸಿಂಗ್ ಟೈಮ್ ಐ ವಿಲ್ ಟೇಕ್ ಅ ಫ್ಲೈಟ್ ಇನ್ ಹುಬ್ಳಿ ಅಂಡ್ ಫಂಕ್ಷನ್ಸ್ ಹ್ಯಾವ್ ಅಟೆಂಡ್. ಸಾರಿ ಹೊರಡಿ ನಾನು ಅದಕ್ಕೆ ನೋಡಮ್ಮ, ನಾನು ಝೀರೋ ಟ್ರಾಫಿಕ್ ಎಲ್ಲ ಕೊಟ್ಟಿದ್ದೀನಿ. ಏನು ಮಾಡಿದ್ರಿ? ನಮ್ಗೇನು ಪ್ರಾಬ್ಲಮ್ ಏನಾದಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಒಂದಷ್ಟು ವಿಚಾರವನ್ನು ನೋಡ್ತಾ ಇದ್ವಿ. ವಿದ್ಯಾರ್ಥಿನಿಯೊಬ್ಳು ಖಡಕ್ ಆದಂತ ಪ್ರಶ್ನೆ ಕೇಳಿದಾಳೆ. ಏನ್ ಸರ್, ನೀವು ನಮ್ಮ ತಾರನ್ನ ಲೈನಲ್ಲಿ ನಿಲ್ಬೇಕಿತ್ತಲ್ವಾ, ಕ್ಯೂನಲ್ಲಿ ಬರ್ಬೇಕಿತ್ತಲ್ಲ ಅಂತ. ಅದಕ್ಕೆ ಅವರು ಸಬೂಬನ್ನ ಕೊಟ್ಟಿದ್ದಾರೆ, ಕ್ಷಮೆ ಕೂಡ ಕೇಳಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಅಶೋಕ್. ಆನಂದೇನು, ವಿಜಯಪುರ ನಗರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಇವತ್ತು 770 ಲಿಂಗಗಳು ಇರತಕ್ಕಂತ ಲಿಂಗದ ಗುಡಿಯ ದರ್ಶನಕ್ಕೆ ತೆರಳಿದ್ರು. ಅವರು ಸರದಿ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ದೇವರ ದರ್ಶನವನ್ನ ಮಾಡಿ ಹೊರಬಂದ್ರು. ಆಗ ಸರದಿ ಸಾಲಿನಲ್ಲಿ ನಿಲ್ತಕ್ಕಂತ ಒಬ್ಬ ವಿದ್ಯಾರ್ಥಿನಿಯವರು ಗೃಹ ಸಚಿವರಿಗೆ ಪ್ರಶ್ನೆ ಮಾಡ್ತಾಳೆ. ನಾವು 1 ಗಂಟೆಗಳ ಕಾಲ ಸತತವಾಗಿ ಉರಿನಲ್ಲಿ ನಿಂತ್ಕೊಂಡು ನಾವು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನಕ್ಕೆ ಕಾಯ್ತಾ ಇದ್ದೀವಿ, ಆದ್ರೆ ನೀವು ನೇರವಾಗಿ ದರ್ಶನ ಮಾಡಿದ್ರಲ್ಲ ಎನ್ನುವ ಪ್ರಶ್ನೆಯನ್ನ ಒಂದು ವಿದ್ಯಾರ್ಥಿನಿ ಗೃಹ ಸಚಿವ ಎಂಬಿ ಪಾಟೀಲ್ಗೆ ಎತ್ತಾರೆ. ಆಗ ವಿದ್ಯಾರ್ಥಿನಿಯ ಈ ಪ್ರಶ್ನೆಗೆ ನಗುತ್ತಲೇ ಉತ್ತರ ನೀಡಿದಂತ ಸಚಿವ ಎಂಬಿ ಪಾಟೀಲ್ ಅವರು, ಕೆಲಸದ ಒತ್ತಡದ ಕಾರಣದಿಂದ ಅನಿವಾರ್ಯವಾಗಿ ನಾನು ನೇರವಾಗಿ ದರ್ಶನ ಮಾಡಬೇಕಾಯ್ತು ಅನ್ನೋ ಸಮಜಾಯಿಷಿಯನ್ನ ನೀಡ್ತಾರೆ. ನನಗೂ ಕೂಡ ಜನಸಾಮಾನ್ಯರಂತೆ ಇರಬೇಕೆನ್ನುವ ಆಸೆ ಇದೆ, ಆದ್ರೆ ಕೆಲಸಗಳ ಒತ್ತಡದಿಂದ ಕೆಲವೊಮ್ಮೆ ಈ ರೀತಿ ನಾವು ವರ್ತಿಸ್ಬೇಕಾಗತ್ತೆ, ಹಾಗೆ ನೇರವಾಗಿ ನಾನು ದರ್ಶನ ಮಾಡಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕೂಡ ನಾನು ಗೃಹ ಸಚಿವನಾಗಿದ್ರು ಕೂಡ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಒಂದು ರದ್ದು ಮಾಡಿ ಒಂದು ಪೊಲೀಸ್ ಇಲಾಖೆ ಆದೇಶ ಮಾಡಿದ್ದೀನಿ ಅಂತ ನಗ್ತಾನೆ ಆ ವಿದ್ಯಾರ್ಥಿಗೆ ಒಂದು ಸಮಾಧಾನ ಅಥವಾ ಸಮಜಾಯಿಷಿ ನೀಡ್ತಾರೆ. ಆನಂದ್, ಧನ್ಯವಾದ ಅಶೋಕ್ ಮಾಹಿತಿಗಾಗಿ. ಇವಿಷ್ಟು ವಿಚಾರವನ್ನು ನೋಡ್ತಾ ಇದ್ವಿ. ವಿದ್ಯಾರ್ಥಿನಿ ಕೇಳಿದ್ರು, ಯಾಕೆ ಸರ್ ನೀವು ನೇರವಾಗಿ ಬಂದು ದೇವ್ರ ದರ್ಶನಕ್ಕೆ ಹೋಗ್ತೀರಿ, ನಮ್ಮ ಥರ ನೀವು ಸಾಮಾನ್ಯವಾಗಿ ಬಂದು ನಿಲ್ಬೋದಲ್ವಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಎಂಬಿ ಪಾಟೀಲ್ ಹೇಳ್ತಾರೆ, ಇಲ್ಲ ನನಗೂ ಸಾಮಾನ್ಯನಂತೆ ಬದುಕೋದು ಇಷ್ಟ, ಆದರೆ ಕೆಲಸದ ಒತ್ತಡ ಇದೆ, ಹೀಗಾಗಿ ಬಂದು ನೇರವಾಗಿ ದರ್ಶನ ಪಡಿತಾ ಇದ್ದೀನಿ ಎನ್ನುವಂಥ ಸಬೂಬನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ನಿನ್ನ ಸಲಹೆಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ ವಿದ್ಯಾರ್ಥಿನಿಯೊಟ್ಟಿಗೆ ಒಂದು ಫೋಟೋವನ್ನು ಕೂಡ ತೆಗೆಸಿಕೊಂಡು ಅಲ್ಲಿಂದ ತೆರಳಿದ್ರು ಗೃಹ ಸಚಿವ ಎಂಬಿ ಪಾಟೀಲ್. ನಾನು ಅದಕ್ಕೆ ನೋಡಮ್ಮ, ನಾನು ಝೀರೋ ಟ್ರಾಫಿಕ್ ಎಲ್ಲ ಕೊಟ್ಟಿದ್ದೀನಿ.